ಲಾಸ್ಟ್ ನಾನು ಹೊಸ ಮೈಕ್ ಬೈ ಮಾಡಿದ್ದೆ, ಡಿಜಿಟೆಕ್ DWM-101 Pro ಅಂತ. ರೇಂಜ್ ಬಂದುಬಿಟ್ಟು 100 ಮೀಟರ್ ಇದೆ, ಹೇಳಿದ್ದಾರೆ 100 ಮೀಟರ್ ಅಂತ. ನನಗೆ 100 ಮೀಟರ್ ಬೇಕು ಅಂತಿಲ್ಲ. ಟೈಮಿಂಗ್ ಬಂದುಬಿಟ್ಟು ಅಂದರೆ 10 ರಿಂದ 12 ಗಂಟೆ ಯೂಸ್ ಆಗುತ್ತೆ ಅಂತ. ಓಕೆ, ಇವಾಗ ಓಪನ್ ಮಾಡೋಣ, ಅನ್ಬಾಕ್ಸ್ ಮಾಡೋಣ. ಗೋಪ್ರೋ ಬಾಕ್ಸು ಮೈಕ್ ಬಾಕ್ಸು ಸೇಮ್ ಒಂದೇ ಥರ ಇದೆ. ಅದನ್ನು ಓಪನ್ ಮಾಡೋಣ. ಆಲ್ರೆಡಿ ಅನ್ಬಾಕ್ಸಿಂಗ್ ಮಾಡಿದ್ದೆ, ಚೆಕ್ ಮಾಡಿದ್ದೆ. ಈ ಥರ ಬರುತ್ತೆ. ಒಂದು ರಿಸೀವರು, ಟ್ರಾನ್ಸ್ಫಾರ್ಮೇಟರ್ ಎರಡು ಬರುತ್ತೆ ಇದರಲ್ಲಿ. ಸೊ ಇದು ಕ್ಯಾಮ್ರಾ ಅಥವಾ ಮೊಬೈಲ್ಗೆ ಇದು ಕನೆಕ್ಟ್ ಮಾಡುವಂಥದ್ದು. ಇದು ನಾವು ಮಾತಾಡೋಕ್ಕೆ ಇದೆರಡು ಕೊಟ್ಟಿದ್ದಾರೆ. ಇವಾಗ ಗೋಪುರಕ್ಕೆ ಕನೆಕ್ಟ್ ಮಾಡೋಣ. ಡಿಜಿಟೆಕ್ಕಲ್ಲಿ ಈ ಮಾಡೆಲ್ ಮಾತ್ರ ಗೋಪ್ರೋ ಕನೆಕ್ಟ್ ಆಗುವಂಥದ್ದು. ನಾನು ಚೆಕ್ ಮಾಡಿದೆ ಹೋಗಿ, ಬೇರೆ ಮಾಡೆಲ್ ಕನೆಕ್ಟ್ ಆಗಿಲ್ಲ. ಸೊ ಇದು ಒಂದು ಮಾತ್ರ ಮಾಡೆಲ್ ಕನೆಕ್ಟ್ ಆಯಿತು. ಇವಾಗ ಇನ್ನೊಂದು ಸಲ ಕನೆಕ್ಟ್ ಮಾಡಿ ತೋರಿಸ್ತೀನಿ ನಾನು. ಮತ್ತು ಡೈರೆಕ್ಟಾಗಿ ಕನೆಕ್ಟ್ ಆಗಲ್ಲ ಇದು ಗೋಪ್ರೋ ಅಡಾಪ್ಟರ್ ಏನಿದೆ ಇದಿದ್ದರೆ ಮಾತ್ರ ಕನೆಕ್ಟ್ ಆಗೋದು. ಫಿಕ್ಸ್ ಮಾಡಿ ಕೇಬಲ್ ಬರುತ್ತೆ. ಸೊ ರಿಸೀವರು ಫಿಕ್ಸ್ ಮಾಡಿ ಗೋಪ್ರೋ ಆನ್ ಮಾಡಬೇಕು. ಆನ್ ಆಯಿತು. ಇದು ಆನ್ ಮಾಡಬೇಕು. ಇದು ಆನ್ ಆಯಿತು. ಇವಾಗ ಕನೆಕ್ಟ್ ಆಗಿಲ್ಲ. ಕನೆಕ್ಟ್ ಆದರೆ ಇದು ಬ್ಲಿಂಕ್ ಆಗಿಲ್ಲ, ಬ್ಲಿಂಕ್ ಆಗ್ತಾಯಿದೆ. ಕನೆಕ್ಟ್ ಆಗಿಲ್ಲ. ಕನೆಕ್ಟ್ ಆಗಬೇಕಂದ್ರೆ ಈ ಬಟನ್ನ ಪ್ರೆಸ್ ಮಾಡಬೇಕು. ಇದು ಆನ್ ಆಯಿತು. ಓಕೆ, ಇದು ಕನೆಕ್ಟ್ ಆಯಿತು. ಎರಡು ಕೂಡ ಕನೆಕ್ಟ್ ಮಾಡೋಣ. ಓಕೆ, ಎರಡು ಕೂಡ ಕನೆಕ್ಟ್ ಆಯಿತು. ಇದರಲ್ಲಿ ಎಕ್ಕೋ ಅಂತ ಇದೆ. ಇದನ್ನು ಸಿಂಗಲ್ ಪ್ರೆಸ್ ಮಾಡಿದರೆ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗುತ್ತೆ. ಒನ್ಸ್ ಡೀಪ್ ಪ್ರೆಸ್ ಮಾಡಿದರೆ ಎಕ್ಕೋ, ಅಂದರೆ ಇವಾಗ ನಾವು ಏನು ಮಾತಾಡ್ತೀವಿ ಅದನ್ನು ಎಕ್ಕೋ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ನಮಗೆ ಎಕ್ಕೋ ಬೇಡ, ಜಸ್ಟ್ ನಾಯ್ಸ್ ಕ್ಯಾನ್ಸಲಿಂಗ್ ಮಾತ್ರ ಸಾಕು. ಇದೊಂದಾಯಿತು. ಇದರಲ್ಲಿ ಕೂಡ ಹಂಗೆ, ಇದು ಪ್ರೆಸ್ ಮಾಡಿದರೆ ನಾಯ್ಸ್ ಕ್ಯಾನ್ಸಲಿಂಗ್ ಆನ್ ಆಯಿತು. ಮತ್ತು ಇದನ್ನು ಕನೆಕ್ಟ್ ಮಾಡೋದಂದರೆ ಜಸ್ಟ್ ಇದನ್ನು ಡೈರೆಕ್ಟಾಗಿ ಕನೆಕ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು 3mm ಜಾಕ್, ಇದಕ್ಕೆ ಇದು ಸೂಟ್ ಆಗೋಲ್ಲ. ಅದಕ್ಕಾಗಿ ಒಂದು ಸಪ್ರೇಟಾಗಿ ಈ ಥರ ಒಂದು ಜಾಕ್ ಸಿಗುತ್ತೆ. ಇದು ಏನೋ ಹೇಳ್ತಾರೆ 2mm ಅಂತ ಹೇಳ್ತಾರೆ, ಗೊತ್ತಿಲ್ಲ. ಫಿಕ್ಸ್ ಮಾಡಿ ಆನಂತರ ಇದು ಫಿಕ್ಸ್ ಮಾಡಿ ಈ ಥರ ಬರುತ್ತೆ. ಇದಕ್ಕೆ ಈ ಥರ ಫಿಕ್ಸ್ ಮಾಡಿದ್ರೆ ಆಯಿತು. ಆಮೇಲೆ ಇವಾಗ ಇದು ಕರೆಕ್ಟಾಗಿ ಸೆಟ್ ಆಯಿತು. ನೋಡುವಾಗ ಮೂಡಲ್ಲಿ ಗೊತ್ತಾಗುತ್ತೆ ಕನೆಕ್ಟ್ ಆಗಿದೆ ಅಂತ. ಮೂಡಲ್ಲಿ ಸ್ಟ್ಯಾಂಡ್ ಮೈಕ್, ಓಕೆ ಸ್ಟ್ಯಾಂಡ್ ಮೈಕ್ ಆಗಿದೆ. ಈ ಥರ ಸೆಟ್ ಆಯಿತು. ಈ ಥರ ಬರುತ್ತೆ, ಕಾಣುತ್ತೆ. ಓಕೆ, ನೆಕ್ಸ್ಟ್ ಔಟ್ಸೈಡ್ ನೋಡಿ ಚೆಕ್ ಮಾಡೋಣ. ಸೊ ವಿಡಿಯೋ ಮಾಡೋಕ್ಕೆ ಗದ್ದೆಗೆ ಬಂದೆ. ನನಗೆ ಮಾತಾಡೋಕ್ಕೆ ಇವಾಗ ಸ್ವಲ್ಪ ಹುಷಾರಿಲ್ಲ, ಶೀತ ಎಲ್ಲ ಆಗಿದೆ. ಸೊ ಅದಕ್ಕಾಗಿ ವಿಡಿಯೋ ಕೂಡ ಡಿಲೇ ಮಾಡಿದೆ. ಏನಾಗಲ್ಲ ಅಂತ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ಥರ ಕಾಣ್ತಾ ಇದೆ, ಒಂದು ಸ್ಟಿಕ್ ಇದೆ, ಗೋಪ್ರೋದು ಸ್ಟಿಕ್ಕು. ಸೊ ಅದಕ್ಕೆ ಫಿಕ್ಸ್ ಮಾಡಿ ಯಾವ ಥರ ಬರುತ್ತೆ ಅಂತ ನೋಡೋಣ. ಎಲ್ಲ ಫಿಕ್ಸ್ ಎಲ್ಲ ಆಯಿತು. ಸೊ ನಾನು ಕೂಡ ಒಂದು ಈ ಆ್ಯಂಗಲಲ್ಲಿ ಫಿಕ್ಸ್ ಮಾಡಿದ್ದೀನಿ. ಸೊ ಇಲ್ಲೊಂದು ಇಟ್ಟು ಟ್ರೈ ಮಾಡೋಣ. ಈ ವಿಡಿಯೋದಲ್ಲಿ ಯಾವ ಥರ ಬರುತ್ತೆ ನಂಗೆ ಗೊತ್ತಿಲ್ಲ. ನಾನು ಒನ್ಸ್ ಟ್ರೈ ಮಾಡಿದ್ದೆ ಯಾವ ಥರ ಬರುತ್ತೆ ಅಂತ. ಸೊ ಫುಲ್ಲು ಮಾತಾಡಿಲ್ಲ, ಜಸ್ಟ್ ಒಂದು ಹಾ ಅಂತ ಹಾಯ್ ಆ ಥರ ಅಂತ ಹೇಳಿ ಮಾತಾಡಿದ್ದೆ. ಈ ಥರ ಬರುತ್ತೆ. ಒಂದು ಇಲ್ಲಿ ಎಕ್ಸ್ಟ್ರಾ ಏನೋ ನೋಡೋಕ್ಕೆ ಚೆನ್ನಾಗಿಲ್ಲ, ಇರಲಿ ಏನಾಗಲ್ಲ. ಅದಕ್ಕೊಂದು ಸ್ಟ್ಯಾಂಡು ಇಟ್ಟು ನೋಡೋಣ. ಗೋಪುರದ ಸ್ಟ್ಯಾಂಡು ಈ ಥರ ಬರುತ್ತೆ. ಎಲ್ಲ ಕನೆಕ್ಟ್ ಆಗಿದೆ ನೋಡಿ,
ಇವಾಗ ಸ್ಟಾರ್ಟ್ ಮಾಡೋಣ. ಅಯ್ಯಯ್ಯ, ಎಲ್ಲ ನೋಡಿ ಜಸ್ಟ್ ಪ್ರೆಸ್ ಮಾಡೋಣ. ಅಯ್ಯೋ, ಗೋಪುರ ಕೂಡ ಬಿಟ್ಟು ಇವಾಗ ಏನು ಆಗ್ತಾ ಇದೆ. ಗೋಪುರ ಸೆಕೆಂಡ್ ಕ್ಯಾಮರಲ್ಲಿ ಈ ತರ ಬರ್ತಾ ಇದೆ ನೋಡಿ. ಓಕೆ ಅನ್ಸುತ್ತೆ. ವಾಯ್ಸ್ ಕೊಳೆ ಆಯಿತು, ಮೈಕಲ್ಲಿ ಸ್ವಲ್ಪ ಕೊಳೆ ಆಯಿತು. ಇವಾಗ ಕಾಣೆ ನೋಡಿ, ಹೋಗಿ ವಾಶ್ ಮಾಡಬೇಕು. ಅಂದರೆ ಇದು ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಸ್ಟ್ಯಾಂಡಿದ್ದು, ಮೇ ಬಿ ಅದಕ್ಕಾಗಿರಬೇಕು. ಥರ ಬರ್ತಾ ಇದೆ. ಏನೋ ಮಾಡ್ತಾ ಇದ್ದೀನಿ ವಿಡಿಯೋ, ಫಸ್ಟ್ ವಿಡಿಯೋ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಇದೇ ನಮ್ಮ ಗದ್ದೆ. ಗೋಪುರಲ್ಲಿ ಚೆನ್ನಾಗಿ ಬರುತ್ತೆ, ಬಟ್ ನಾನು ಇವಾಗ ಶೂಟ್ ಮಾಡ್ತಿರೋಂಥದ್ದು 4K ಅಲ್ಲ, 1080 ಇದರಲ್ಲಿ. 4K ಅಲ್ಲಿ ಶೂಟ್ ಮಾಡ್ಬೇಕಂದ್ರೆ ಸಿಸ್ಟಮ್ ಬೇಕಾಗುತ್ತೆ. ಸೊ ಸಿಸ್ಟಮಲ್ಲಿ ಇವಾಗ ನನಗೆ ಥರ ಸಿಸ್ಟಮ್ ಇಲ್ಲ, ಓನ್ಲಿ ಮೊಬೈಲಲ್ಲಿ ಮಾತ್ರ. ಮೊಬೈಲಲ್ಲಿ ಇದೇ ಎಡಿಟಿಂಗ್ ಮಾಡೋಕ್ಕೆ ಸಾಧ್ಯ ಆಗೋದು. 4K ಇದಕ್ಕೆ ಸಪೋರ್ಟ್ ಆಗಲ್ಲ ಮೊಬೈಲಕ್ಕೆ. ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, 4K ಸಪೋರ್ಟ್ ಆಗಬೇಕಂದ್ರೆ ಮೊಬೈಲ್ ಇದ್ದು ಮಾತ್ರ ಕನೆಕ್ಟ್ ಸಪೋರ್ಟ್ ಆಗೋದು. ಮೊಬೈಲ್ ಇದ್ದು ಕೊಡ್ತಾರಲ್ವ 4K 30 FPS 60 FPS ಆ ಥರ ಕೊಡ್ತಾರಲ್ವ, ಮೊಬೈಲ್ ಇದ್ದು ಮಾತ್ರ. ಇದ್ರದ್ದು ಮತ್ತು ಮೊಬೈಲ್ ಇದ್ದು ಅಂದರೆ ಒಂದು ಕ್ಲಾರಿಟಿ ವೈಸ್ ಎಲ್ಲ ಚೇಂಜ್ ಇರ್ತಲ್ವ, ಅದಕ್ಕಾಗಿ ಸಪೋರ್ಟ್ ಆಗಲ್ಲ. ಅದಕ್ಕಾಗಿ ನಾನು HD ಫುಲ್ HD ಅಲ್ಲಿ ಮಾತ್ರ ಶೂಟ್ ಮಾಡ್ತಾ ಇದ್ದೀನಿ. ತೊಂದರೆ ಇಲ್ಲ, ಸದ್ಯಕ್ಕೆ ಇದು ಸ್ಟಾಕು. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಸಿಸ್ಟಮ್ ಎಲ್ಲ ಪರ್ಚೇಸ್ ಮಾಡೋಣ. ಸದ್ಯಕ್ಕಿದು ಮೈಕ್ ಒಂದು ಪರ್ಚೇಸ್ ಮಾಡಿ ನೆಕ್ಸ್ಟ್ ಒಂದು ಸಣ್ಣ ಸ್ಟೆಪ್ ಹೋಗ್ತಾ ಹೋಗೋಣ. ಈಗ ಸದ್ಯಕ್ಕೆ ಯಾಕೆ ಮೈಕ್ ಪರ್ಚೇಸ್ ಮಾಡಿದ್ದೀನಿ ಅಂದ್ರೆ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಅದನ್ನು ನಾನು ನೆಕ್ಸ್ಟ್ ಹಾಕ್ತೀನಿ. ಸದ್ಯಕ್ಕೆ ಇವಾಗ ಇದನ್ನು ಮೊದಲು ಅಪ್ಲೋಡ್ ಮಾಡ್ತೀನಿ, ಯಾಕಂದ್ರೆ ಅನ್ಬಾಕ್ಸಿಂಗ್ ಫಸ್ಟ್ ಅಪ್ಲೋಡ್ ಮಾಡ್ತೀನಿ. ಈ ತರ ಬರ್ತಾ ಇದೆ. ಸೊ ನಾನಂತೂ ಚೆನ್ನಾಗಿ ಕಾಣ್ತಿಲ್ಲ, ಗೊತ್ತು. ವಾಯ್ಸು ಕರೆಕ್ಟಾಗಿ ಬರ್ತಾ ಇದೆ ಅಂತ ನಾನು ಚೆಕ್ ಮಾಡಿಲ್ಲ, ಅಂದ್ರೆ ಮಾತಾಡ್ತಾ ಹೋಗ್ತಾ ಇದ್ದೀನಿ. ಓಕೆ, ಇವಾಗ ಮೈಕು ಚೆನ್ನಾಗಿದೆ, ಕ್ವಾಲಿಟಿ ನೋಡಲಿಲ್ಲ, ಜಸ್ಟ್ ಒಂದು ಕನೆಕ್ಟ್ ಆಗಿದೆ ಇಲ್ಲ ಒಂದು ಮಾತ್ರ ನಾನು ಚೆಕ್ ಮಾಡಕ್ ಹೋಗಿದ್ದು. ಯಾವ ತರ ವಾಯ್ಸ್ ಬರ್ತದೆ ಅಂತ ಗೊತ್ತಿಲ್ಲ. ಇವಾಗ ಅಂತೂ ನನ್ನ ವಾಯ್ಸ್ ಹೋಗಿದೆ, ಹುಷಾರಿಲ್ಲ, ಅದಕ್ಕಾಗಿ ನನ್ನ ವಾಯ್ಸ್ ಹೋಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ವಾಯ್ಸ್ ಬರುತ್ತೆ, ಅಂದ್ರೆ ಹುಷಾರಾಗ್ತೀನಿ, ಅವಾಗ ಕರೆಕ್ಟಾಗಿ ಟ್ರೈ ಮಾಡೋಣ. ಯಾಕೆ ಇದು ಮೈಕು ನನಗೆ ತೆಗಿಬೇಕು ಅಂತ ಅನಿಸ್ತಾ ಇತ್ತು ಅಂದ್ರೆ, ಮೋಟೋ ಬ್ಲಾಗ್ ಅಲ್ಲಿ ಈ ಮೈಕು ಬೇಕು ಅಂತ ಇರ್ಲಿಲ್ಲ, ಬಟ್ ನೆಕ್ಸ್ಟ್ ಇನ್ನೊಂದು ಬ್ಲಾಗ್ ಅಲ್ಲಿ, ಅಂದ್ರೆ ನಾನು ಮೋಟೋ ಬ್ಲಾಗ್ ಅನ್ನ ಮಾಡ್ತೀನಿ, ಮಾಡಲ್ಲ ಅಂತಲ್ಲ, ಜಸ್ಟ್ ಮುಂದೆ ಬರುವ ಬ್ಲಾಗ್ ಅಲ್ಲಿ ಮೋಟೋ ಬ್ಲಾಗ್ ನ ಸ್ವಲ್ಪ ಕಡಿಮೆ ಮಾಡಿ ನೆಕ್ಸ್ಟ್ ಬೇರೆ ಒಂದು ಟ್ರೈ ಮಾಡೋಣ ಅಂತ. ಅದಕ್ಕಾಗಿ ಇದು ಬೇಕಾಗುತ್ತೆ. ಅದು ಯಾವ ತರ ಅಂತ ವಿಡಿಯೋ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಮೋಟೋ ಬ್ಲಾಗ್ ಅಲ್ಲಿ ಕರೆಕ್ಟ್ ಆಗಿ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ, ಯಾಕಂದ್ರೆ ಇವಾಗ ವಾಯ್ಸ್ ಏನಿದೆ ನನಗೆ ಅದು ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಹೆಚ್ಚಿನ ವಿಡಿಯೋಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು, ಟೇಕ್ ಕೇರ್, ಬಾಯ್.